ದ ಎವ್ರಿಡೇ ಥಿಂಗ್ಸ್ ನಾವೇನೇನು ಲೈಫ್ ಸ್ಟೈಲಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅದರಿಂದ ಹಾರ್ಟ್ ಮೇಲೆ ಎಫೆಕ್ಟ್ ಆಗ್ಬೋದು ಅಂತ. ಇದೇನು ಸ್ಮಾಲ್ ಥಿಂಗ್ಸ್ ನಾವೇನು ಡೈಲಿ ಮಾಡ್ತೀವಲ್ಲ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅದನ್ನೇ ನಿಮ್ಮದು ಹಾರ್ಟು ಅಥವಾ ಓವರಾಲ್ ಹೆಲ್ತ್ಗೆ ಎಫೆಕ್ಟ್ ಮಾಡೋದು. ಸಿಂಪಲ್ ಲೈಫ್ ಸ್ಟೈಲ್ ಮಿಸ್ಟೇಕ್ಸ್. ಊಟ ಟೈಮ್ ಟು ಟೈಮ್ ಮಾಡೋದಿಲ್ಲ, ಊಟದಲ್ಲಿ ಕಾಳಜಿ ಇಲ್ಲ, ತುಂಬ ಆಯಿಲಿ ಫುಡ್ಡು, ಆಚೆ ಕಡೆ ಊಟ ಮಾಡೋದು, ಪ್ಯಾಕೇಜ್ಡ್ ಐಟಮ್ಸು ಅದರೆಲ್ಲ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸು, ಬ್ಯಾಡ್ ಫ್ಯಾಟ್ ಎಲ್ಲ ಜಾಸ್ತಿ ಇರುತ್ತೆ, ಅಥವಾ ಎಕ್ಸೆಸ್ ನಾನ್ ವೆಜ್ ಕನ್ಸಂಪ್ಷನ್ನು ಊಟದಲ್ಲಿ ಮಾಡೋದು ತಪ್ಪುಗಳು. ಅದಾದಮೇಲೆ ಎರಡನೇದು ಬರುತ್ತೆ ನೋ ಎಕ್ಸಸೈಸ್. ಎಸ್ಪೆಷಲಿ ಈಗ ನಾವು ಬೆಂಗಳೂರಲ್ಲಿ ನೋಡಬೇಕಂದ್ರೆ ಎಲ್ಲರೂ ಕಂಪ್ಯೂಟರ್ ಎದುರುಗಡೆ ಇರ್ತಾರೆ, ಬಾಡಿಗೆ ಮೂವ್ಮೆಂಟೇ ಇಲ್ಲ, ಎಕ್ಸರ್ಸೈಸೇ ಇರಲ್ಲ, ಕೌಚ್ ಪೊಟ್ಯಾಟೊ ಅಂತೀವಿ ಇಂಗ್ಲೀಷಲ್ಲಿ. ಸೊ ಎರಡನೇ ನಾವು ಮಿಸ್ಟೇಕ್ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಎಕ್ಸಸೈಸ್ ಸರಿಗೆ ಮಾಡ್ತಾ ಇಲ್ಲ. ಹ್ಯೂಮನ್ ಬಾಡಿ ಈಸ್ ಮೆಂಟ್ ಟು ಬಿ ಇನ್ ಮೋಷನ್ ಮೋಸ್ಟ್ ಆಫ್ ದ ಟೈಮ್ಸ್ ವೆನ್ ವಿ ಆರ್ ಅವೇಕ್. ಸೊ ನಾವು ನಮ್ಮ ದೇಹಕ್ಕಾಗಿ ಪ್ರತಿದಿನ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಎಕ್ಸಸೈಸ್ಗೋಸ್ಕರ ಇಡಬೇಕು. ಎಕ್ಸಸೈಸು ಏನು ಜಿಮ್ ಹೋಗಿ ಜಾಯಿನ್ ಆಗಬೇಕು ಆ ಥರ ಏನಿಲ್ಲ. ಜಸ್ಟ್ 30 ಮಿನಿಟ್ಸ್ ಆಫ್ ಬ್ರಿಸ್ಕ್ ವಾಕ್ 5 to 6 days ಎ ವೀಕ್ ಮಾಡಿದ್ರೆ ಸಾಕು. ಮೂರನೇದು ಬರುತ್ತೆ ಸ್ಟ್ರೆಸ್ ಲೆವೆಲ್ಸು. ಇತ್ತೀಚಿನ ದಿನದಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಲೆವೆಲ್ಸು ತುಂಬ ಜಾಸ್ತಿ ಆಗಿದೆ. ಕೆಲಸದಲ್ಲಿ, ಪರ್ಸ್ನಲ್ ಲೈಫಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದೆ. ಸ್ಟ್ರೆಸ್ಸು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಇಟ್ಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಸೊ ನಾವೆಲ್ಲರೂ ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಕಲ್ಕೋಬೇಕು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೋಬೋದು? ಒಂದು ಮೆಡಿಟೇಷನ್ನು, ಪ್ರಾಣಾಯಾಮ, ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್. ಇಟ್ ಹಾರ್ಡ್ಲಿ ಟೇಕ್ಸ್ 5 to 10 minutes ಇನ್ ದ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಅದರ ಜೊತೆ ಒಳ್ಳೆ ಎಕ್ಸರ್ಸೈಸು ಮತ್ತು ಊಟದಲ್ಲಿ ಆದಷ್ಟು ಶುಗರ್ ಕ್ವಾಂಟಿಟಿ ಕಮ್ಮಿ ಮಾಡಿದ್ರೆ ನಮ್ಮದು ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಇರುತ್ತೆ. ನಾವು ಇದೆಲ್ಲ ಕರೆಕ್ಟಾಗಿ ನೋಡಿಕೊಂಡ್ರೆ ಲೈಫ್ ಸ್ಟೈಲಲ್ಲಿ ನಮಗೆ ಹಾರ್ಟ್ ಅಟ್ಯಾಕು ಬರೋದು ಚಾನ್ಸಸ್ಸು ತುಂಬ ಕಮ್ಮಿ ಆಗುತ್ತೆ.